ಸಾಕಷ್ಟು ವಿಭಾಗಗಳಲ್ಲಿ ವರ್ಕ್ ಮಾಡಿದ್ದೀರಿ. ಅದರಲ್ಲೂ ಮುಖ್ಯವಾಗಿ ಪೊಲೀಸ್ ಇಲಾಖೆಯಲ್ಲಿ. ಸದ್ಯ ಸೈಬರ್ ಕ್ರೈಮ್ ವಿಭಾಗಕ್ಕೆ ಎಸ್ ಪಿ ಆಗಿ ಬಂದು ಕುಳಿತುಕೊಂಡಿದ್ದೀರಿ. ಸೊ, ನಿಮ್ಮ ಬಾಲ್ಯವನ್ನು ಗಮನಿಸಿದರೆ ಆ, ಸ್ ಬೇರೆ ಬೇರೆ ಕಡೆ ಕೆಲಸ ಮಾಡಿದ್ದೀರಿ. ಬೇರೆ ಬೇರೆ ಕಡೆ ದಿನಗೂಲಿಗೂ ಕೂಡ ಹೋಗಿದ್ದೀರಿ ಅಂತ ನಾನು ಕೇಳ್ಪಟ್ಟೆ. ಸೊ, ಅದಾದ ನಂತರ ಚಿಕ್ಕ ವಯಸ್ಸಿನಲ್ಲಿ ಆ, ತಂದೆಯನ್ನು ಕಳ್ಕೊಳ್ತೀರಿ. ಸೊ, ಒಮ್ಮೆ ಹಿಂತಿರುಗಿ ನೋಡೋದಾದರೆ ಏನನ್ಸುತ್ತೆ ಸರ್? ಇಟ್ಸ್ ಆಲ್ ಡೆಸ್ಟಿನಿ. Yeah. ಬಟ್ ಅದರ ಜೊತೆಗೆ ಹ್ಮ್. ಬೆಳಿಬೇಕು ಅಂತ ನಮ್ಮಲ್ಲಿ ಒಳಗಡೆ ಇರುವಂಥ ಜಿಜ್ಞಾಸೆ, ಅಂದರೆ ಜೀಲ್ ಏನಿದೆ. ಅಂದರೆ ಹಾಂ. ನೀವೇ ಹೇಳಿದ್ರಲ್ವ, ಈಗೆಲ್ಲ ಸ್ವಲ್ಪ ಬಡತನ ಇತ್ತು ಮನೆಯಲ್ಲಿ, ಅದು ನಿಜ. ಹ್ಮ್. ಸೊ ಹಾಗಾಗಿ ಹೊರಗಡೆ ಬರಬೇಕು, ಅದಕ್ಕೆ ಬೇರೆ ದಾರಿ ಇಲ್ಲ. ಯಾಕಂದರೆ ನಮ್ಮ ತಂದೆ ತಾಯಿಯವರು ನಮಗೇನು ದೊಡ್ಡ ಆಸ್ತಿ ಕೊಟ್ಟಿಲ್ಲ, ಹೌದು. ಅವರು ವ್ಯವಸಾಯ ಮಾಡ್ತಾರೆ. ಹ್ಮ್. ಸೊ ಹಾಗಾಗಿ ಆ ಬಡತನದಿಂದ ಹೊರಗಡೆ ಬರಬೇಕಂದ್ರೆ ಯಾವುದೋ ಒಂದು ಮಾಧ್ಯಮ ಬೇಕು ನಮಗೆ. ನಿಜ. ಬೇಕು ಅಂದರೆ ಅದಕ್ಕೆ ಒಂದೇ ಮಾರ್ಗ ವಿದ್ಯೆ. ಹ್ಮ್. ಸೊ ಅದು ಒಳ್ಳೆಯದಾಗಿ ಓದಬೇಕು, ಒಳ್ಳೆ ಮಾರ್ಕ್ಸ್ ತಗೊಳ್ಬೇಕು, ಆ್ಯಂಡ್ ದೆನ್ ಒಳ್ಳೆ ಯೂನಿವರ್ಸಿಟಿಗೆ ಹೋಗಬೇಕು, ಆಮೇಲೆ ಒಳ್ಳೆ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಹೋಗಬೇಕು, ಅಥವಾ ಒಂದು ದೊಡ್ಡ ಸ್ಥಾನಕ್ಕೆ ಹೋಗೋದು ಅಂತ ಹೇಳಿಬಿಟ್ಟು ಅದೊಂದು ಆಸೆ, ಅದು ಸ್ಕೂಲ್ ಡೇಸಿಂದ ಇತ್ತು. ಎಸ್. ಸೊ ಹಾಗಾಗಿ ಆ ಪ್ರಯತ್ನ ಮಾಡಿ ಸಾಧನೆ ಮಾಡಿ ಅಲ್ಲಿಂದ ಫೈನಲಿ IPS ಆಗಿದ್ದೀನಿ. ಕರ್ನಾಟಕ ಸ್ಟೇಟ್ಗೆ ಬಂದು ಆಲ್ಮೋಸ್ಟ್ ಅರೌಂಡ್ 9 ವರ್ಷ ಆಗಿದೆ ಈಗಾಗಲೇ. ಸೊ ಸೇವೆ ಸಲ್ಲಿಸ್ತಾ ಇದ್ದೀವಿ, ತುಂಬ ಸಂತೋಷವಾಗಿದೆ. ಈ ಬಡತನ ಕಲಿಸುವಂಥ ಪಾಠವನ್ನು ಯಾವ ಯೂನಿವರ್ಸಿಟಿ ಕೂಡ ಕಲಿಸಲ್ಲ. ಬಹುಶಃ ಆ ಬಡತನ ನಿಮ್ಗೆ ಇಲ್ಲಿವರೆಗೂ ಬರೋದಕ್ಕೆ ಸಾಧ್ಯವಾಯಿತು ಅಂತ ನನಗಂತೂ ಅನಿಸುತ್ತೆ. ಇರಬಹುದು, ಅದು ಹೇಳ್ತೀನಿ. ಅಂದರೆ ಚಿಕ್ಕದಾಗಿ ನಮ್ಮ ಬಗ್ಗೆ ಹೇಳಬೇಕಂದ್ರೆ, ನಮ್ಮದು ತೆಲಂಗಾಣ ರಾಜ್ಯ, ನಲ್ಗೊಂಡ ಜಿಲ್ಲಾ ಅಂತ. ಅದರಲ್ಲಿ ನಲ್ಗೊಂಡ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರಿಂದ ಆಲ್ಮೋಸ್ಟ್ ಅರೌಂಡ್ 50 ಕಿಲೋಮೀಟರ್ಸ್ನಲ್ಲಿ ನಮ್ಮ ಊರು, ಒಂದು ಮಾರುಮೂಲ ಪ್ರಾಂತ. ಯಾವುದು ಅವತ್ತು ಕಾಲದಲ್ಲಿ ನಿಜ ಹೇಳಬೇಕಂದ್ರೆ ಸರಿಯಾಗಿ ರೋಡ್ ವ್ಯವಸ್ಥೆನೂ ಇರಲಿಲ್ಲ. ಸೊ ಅಂಥ ಊರಿಂದ ನಾವು ಪಾಠಶಾಲೆಗೆ ಹೋಗಬೇಕು, ಸ್ಕೂಲ್ಗೆ ಹೋಗಬೇಕು ಅಂದರೆ 1-2-3 ಕಿಲೋಮೀಟ್ರ್ ನಡ್ಕೊಂಡು ಹೋಗಿ ಬರೋದು ಅಂಥದ್ದು ಒಂದು. ಸೊ ಮಾಡ್ತಾಯಿದ್ದೀವಿ. ಎಲ್ಲ ಓದಿದ್ದು ಗೌರ್ಮೆಂಟ್ ಸ್ಕೂಲಲ್ಲೇ, ತೆಲುಗು ಮೀಡಿಯಮ್ನಲ್ಲಿ ಓದಿದ್ದು 10th ಕ್ಲಾಸ್ವರೆಗೂ. ಆಮೇಲೆ ನಮ್ಮ ಟೌನಲ್ಲಿ ಮಿರ್ಯಾಲಗೂಡ ಅಂತ ಒಂದು ಟೌನ್ ಇದೆ, ಅದರಲ್ಲೇ PU ಓದಿದ್ದೀನಿ ಅದರಲ್ಲಿ. ಅದಾದಮೇಲೆ PU ಆದಮೇಲೆ ಉಸ್ಮಾನಿಯಾ ಯೂನಿವರ್ಸಿಟಿ, ತಮ್ಗೆ ಗೊತ್ತಿರ್ಬೋದು, ಹೆಸರು ಎಲ್ಲರೂ ಕೇಳಿರ್ಬೋದು. ಸೊ ಉಸ್ಮಾನಿಯಾ ಯೂನಿವರ್ಸಿಟಿ ಹೈದರಾಬಾದ್ನಲ್ಲಿ BE ಕಂಪ್ಯೂಟರ್ ಸೈನ್ಸ್ ಸೀಟ್ ಬಂದಿತ್ತು. ಸೊ 4 ವರ್ಷ ಅಲ್ಲಿನೂ ಗ್ರಾಜುಯೇಷನ್ ಆದಮೇಲೆ ಕ್ಯಾಂಪಸ್ ಪ್ಲೇಸ್ಮೆಂಟ್ ಮೂಲಕ ಒಂದು S&P ಗ್ಲೋಬಲ್ ಅಂತ ಕಂಪನಿ ಇದೆ ಹೈದರಾಬಾದ್ನಲ್ಲಿ, ಅಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡಿದ್ದೀನಿ. ಸೊ ಈ ಮಧ್ಯದಲ್ಲಿ ಅಂದರೆ ಇದು ನನ್ನ ಪ್ರಸ್ತಾಪ ಅಲ್ಲಿಂದ ಹೇಗೆ ಬಂದಿದ್ದೀವಿ ಅಂತ. ಅದೇ ರೀತಿಯಲ್ಲಿ ಈಗ ನನ್ನ ಫ್ಯಾಮ್ಲಿ ಹೇಳಬೇಕು ಅಂದರೆ, ತಂದೆ ತಾಯಿ ಊರೆಲ್ಲ ಇರ್ತಾರೆ, ವ್ಯವಸಾಯ ಮಾಡ್ತಾರೆ, ಒಂದು ಚಿಕ್ಕ ಕುಟುಂಬ, 2 ತಂಗಿಗಳು. ಸೊ ಅವರು ಅಷ್ಟು ಜಾಸ್ತಿ ಏನು ಓದ್ಕೊಂಡಿಲ್ಲ. ದುರದೃಷ್ಟವಶಾತ್ತು ನಾವು 10th ಕ್ಲಾಸ್ನಲ್ಲಿ ಇರುವಾಗ, ಅಂದರೆ 10th ಕ್ಲಾಸ್ ಶುರು ಮಾಡುವಾಗ ನಮ್ಮ ತಂದೆಯವರು ತೀರ್ಕೊಂಡಿದ್ರು. ಸೊ ಈ ಕುಟುಂಬ ಭಾರ ಎಲ್ಲ ನಮ್ಮ ತಾಯಿ ಮೇಲೆ, ಜವಾಬ್ದಾರಿ ಎಲ್ಲ ಪೂರ್ತಿ ನಮ್ಮ ತಾಯಿ ಮೇಲೆ ಬಿತ್ತಿತ್ತು. ಇರೋದ್ರಿಂದ ಅದು ನನ್ನ ಮೇಲೆ ಇತ್ತು ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ. ಆ್ಯಂಡ್ ಇದು ಅಂದರೆ ಅಷ್ಟು ನಿಜ ಹೇಳಬೇಕಂದ್ರೆ ಅಷ್ಟು ದೊಡ್ಡದಾಗಿ ಇನ್ಕಮ್ ಏನು ಇರಲಿಲ್ಲ, ವ್ಯವಸಾಯನೂ ಅಷ್ಟು ದೊಡ್ಡದಾಗಿ ಏನಿಲ್ಲ. ಒಂದು ಸಬ್ಸಿಸ್ಟೆನ್ಸ್ ಲೆವೆಲ್, ಅಂದರೆ ನಮ್ಮ ಹೊಟ್ಟೆಗೆ ಸರಿ ಆಗುವಂಥದ್ದು ಒಂದು ಲೆವೆಲಲ್ಲಿ ಇತ್ತು. ಅದನ್ನು ದೆನ್ ನಮ್ಮ ತಾಯಿಯವರೇ ನಮ್ಮ ಎಜುಕೇಷನ್ ನೋಡ್ಕೊಂಡಿದ್ರು ಸ್ವಲ್ಪ. ಆ್ಯಂಡ್ ನನ್ನ ಸಪೋರ್ಟ್ ಮಾಡಲಿಕ್ಕೆ ತಂಗಿಯವ್ರನ್ನು ಹೆಲ್ಪ್ ಮಾಡಿದ್ದಾರೆ. ಹಾಗಾಗಿ ಈ ವಿಷಯಕ್ಕೆ ಅವರು ಎಜುಕೇಷನ್ ನಿಲ್ತೋಯ್ತು ಸ್ಟಾರ್ಟಿಂಗ್ನಲ್ಲಿ. ನಿಮಗೆ ಸಪೋರ್ಟ್ ಮಾಡೋಕ್ಕೋಸ್ಕರ ಅವರು ಎಜುಕೇಷನ್ ನಿಲ್ಲಿಸಿದ್ರು ಸ್ವಲ್ಪ. ಅದನ್ನು ಆಯಿತು, ದಟ್ ಈಸ್ ಎ ಫ್ಯಾಕ್ಟ್. ಸೊ ಅದಾದಮೇಲೆ ನಾನು ಕಂಟಿನ್ಯೂ ಮಾಡಿದ್ದೆ. ಅಂದರೆ ಒಂದು ಸಮಯದಲ್ಲಿ ನಾವು ಸ್ಟಾಪ್ ಮಾಡಬೇಕಂತ ಒಂದು ವಿಚಾರನೂ ಬಂದಿತ್ತು, ಅಂದರೆ ಎಜುಕೇಷನ್ ಸ್ಟಾಪ್ ಮಾಡಬೇಕು ಅಂತ. ಅದು ಬಟ್ ಹಾಗೇ ಆಲೋಚನೆಗಳು, ಡಿಸ್ಕಷನ್ಸ್ಗಳು ಆಯಿತು. ಬಟ್ ಸಮ್ಹೌ ಐ ಗಾಟ್ ಗ್ರೇಸ್, ನಮಗೂ ದೊಡ್ಡದಾಗಿ ಆಗಬೇಕು, IAS ಆಗಬೇಕು ಅಂತ ಕನಸು ಸ್ಕೂಲ್ ಡೇಸಿಂದ ಇತ್ತದು. ಈ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾ ಇದನ್ನು IAS ಆಗಬೇಕು ಅಂತ ಕನಸಿತ್ತು. ದಟ್ ವಾಸ್ ಮೈ ಡ್ರೀಮ್, ಆಗಬೇಕು ಅಂತ. ಸೊ ಯಾವ ರೀತಿಗೂ ಸ್ಟಾಪ್ ಮಾಡಬಾರ್ದು ಅಂತ ಒಂದು ಉದ್ದೇಶ ಇತ್ತು. ಸೊ ಹಾಗಾಗಿ ಆವತ್ತಿನ ಟೈಮ್ನಲ್ಲಿ ನಮ್ಮ ಟೀಚರ್ಸ್ಗಳು ಆಗಲಿ, ಫ್ರೆಂಡ್ಸ್ಗಳು ಆಗಲಿ, ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಸೊ ಎಜುಕೇಷನ್ಗೆ ಸಪೋರ್ಟ್ ಮಾಡಿದರೆ ಕಂಟಿನ್ಯೂ ಮಾಡಿದ್ದೀವಿ ಅದೇ ಆಶೆಯಿಂದ. ಒಳ್ಳೆಯದಾಗಿದೆ. ಸೊ ಎವ್ರಿಬಡಿ ಹ್ಯಾಸ್ ಸಪೋರ್ಟೆಡ್. ಐ ಆಲ್ಸೋ ಕೇಮ್ ಟು ದಿಸ್, ಇಲ್ಲಿವರೆಗೂ ಬಂದಿದ್ದೀವಿ. ಸೊ ಅದಾದಮೇಲೆ PU ಆಯಿತು, BTech ಕಂಪ್ಯೂಟರ್ ಸೈನ್ಸ್, BE ಕಂಪ್ಯೂಟರ್ ಸೈನ್ಸ್ ಮಾಡಿದ್ದೀನಿ ಉಸ್ಮಾನ್ ಯೂನಿವರ್ಸಿಟಿನಲ್ಲಿ. ಕ್ಯಾಂಪಸ್ ಪ್ಲೇಸ್ಮೆಂಟ್ ಮೂಲಕ ಅಲ್ಲಿ ಜಾಬ್ನು ಬಂದಿತ್ತು, ಒಳ್ಳೆ ಪ್ಯಾಕೇಜ್ ಇತ್ತು. ಆವತ್ತಿನ ಕಾಲ 2012ವರೆಗೂ ಒಂದು 4.5 ವರ್ಷ ಕೆಲಸ ಮಾಡಿದ್ದೀನಿ ಅದರಲ್ಲಿ.
ಆ ಟೈಮ್ನಲ್ಲಿ ಸ್ವಲ್ಪ ಅಂದರೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಮನೆಯಲ್ಲಿ ಸ್ವಲ್ಪ ಏನೋ ಸ್ಟೆಬಿಲಿಟಿ ಇರಬೇಕಲ್ವಾ. ಈಗ ಇಬ್ಬರು ತಂಗಿಗಳಿದ್ದಾರೆ, ಅವ್ರ ಮದುವೆಗೆ ಮಾಡಬೇಕು. ಸೊ ಮದುವೆಗಳೂ ಆಯಿತು. ದೆನ್ ಆದಮೇಲೆ ಇಬ್ರು ಮದುವೆನೂ ನೀವೇ ಮಾಡಿದ್ವಿ. ಕೇಳ್ಪಟ್ಟೆ. ಎಸ್ ಹೌದು. ಸೊ ಅವರಿಬ್ಬರದ್ದು ಮದುವೆಗಳು ಆಯಿತು. ದೆನ್ ಆದಮೇಲೆ ನಾನು ನನ್ನ ಜಾಬ್ನ ಕ್ವಿಟ್ ಮಾಡಿ ದೆನ್ UPSC ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದೆ. ಎಷ್ಟು ವರ್ಷ ನೀವು ಒಂದು ಕಂಪ್ನಿಯಲ್ಲಿ ಪ್ರೈವೇಟ್? ಸುಮಾರು 4.5 ವರ್ಷ ಕೆಲಸ ಮಾಡಿದ್ದೀನಿ ಕಂಪ್ನಿನಲ್ಲಿ. ಸೊ ಕೆಲಸ ಮಾಡಿದ್ದೀನಿ. ಅದಾದಮೇಲೆ ಜಾಬ್ ಬಿಟ್ಟು ದೆನ್ ನಮ್ಮ UPSC ಪ್ರಿಪ್ರೇಷನ್ಸ್ ಶುರು ಮಾಡಿದ್ದೀನಿ. 2013 ಫಸ್ಟ್ ಅಟೆಂಪ್ಟ್ ಬರೆದಿದೆ. ಸೊ ಪ್ರಿಲಿಮ್ಸ್ ಆಯಿತು, ಮೇನ್ಸ್ ಕ್ಲಿಯರ್ ಆಗಲಿಲ್ಲ. ಸೊ ಅಂದರೆ ಪ್ಯಾರಲಲ್ ಆಗಿ ಜಾಬ್ನಲ್ಲಿದ್ದಾಗ ಸ್ವಲ್ಪ ಪ್ಯಾರಲಲ್ ಆಗಿ ಆನ್ ಮೈ ಓನ್ ಪ್ರಿಪರೇಷನ್ಸ್ ಸ್ವತಃ ಮಾಡ್ಕೊಳ್ತಿದ್ದೆ. ಸೊ 2014 ಎಕ್ಸಾಮ್ ಇದ್ದಾಗ ನನಗೆ ಸಿವಿಲ್ ಅಕೌಂಟ್ ಸರ್ವಿಸ್ ಅಂತ ಥ್ರೂ UPSC ಇಂದನೇ ನಮಗೆ ಸಿವಿಲ್ ಸರ್ವಿಸಸ್ನಲ್ಲಿ ಇಂಡಿಯನ್ ಸಿವಿಲ್ ಅಕೌಂಟ್ ಸರ್ವಿಸ್ ಅಂತ ಇದೆ, ಗೌರ್ಮೆಂಟ್ ಆಫ್ ಇಂಡಿಯಾನಲ್ಲಿ ಸರ್ವಿಸ್ ಇರುತ್ತೆ. ಸೊ ಅದರಲ್ಲಿ ಸೆಲೆಕ್ಟ್ ಆಗಿದ್ದೀನಿ. ಅದರಲ್ಲಿ ಟ್ರೈನಿಂಗ್ ಜಾಯ್ನ್ ಆಗಿದೆ. ಟ್ರೈನಿಂಗ್ ನಡೀತಾ ಇದ್ದಾಗಲೇ ಮತ್ತೆ ಇನ್ನೊಂದು ಅಟೆಂಪ್ಟು ಪ್ರಯತ್ನ ಮಾಡಿದೆ. ಸೊ ಆ ಟೈಮ್ನಲ್ಲಿ UPSCನಲ್ಲಿ IPS ಆಗಿತ್ತು ಆ್ಯಂಡ್ ಕರ್ನಾಟಕ ಕ್ಯಾಡರ್ ಬಂದಿತ್ತು. ಸೊ ಮತ್ತೆ ಅದು ನನಗೆ IAS ಆಗಬೇಕಂತ ಆಸೆ ಇತ್ತಲ್ವ. ಸೊ ಮತ್ತೆ IPS ಆದಮೇಲೆ ಮತ್ತೆ ಪ್ರಯತ್ನ ಮಾಡಿದೆ. IPS ಟ್ರೈನಿಂಗ್ನಲ್ಲಿ ಅದನ್ನು ಪ್ರಯತ್ನ ಮಾಡಿದ್ದೀನಿ. ಪ್ರಯತ್ನ ಮಾಡುವಾಗ ಆಗಲಿಲ್ಲ. ಬಟ್ IPS ಟ್ರೈನಿಂಗ್ ಮುಗಿದೋಯ್ತು. ಕರ್ನಾಟಕ ಕ್ಯಾಡರ್ ಬಂದಿತ್ತು ಅದೃಷ್ಟವಾಗಿ. ಸೊ ವಿ ಆರ್ ಹ್ಯಾಪಿ ನೌ. ಫ್ಯಾಮ್ಲಿನೂ ಚೆನ್ನಾಗಿದೆ. ಅಂದರೆ ಊರಲ್ಲಿ ಎಲ್ಲ ಚಿಕ್ಕ ಪುಟ್ಟ ಎಲ್ಲ ಐ ಆಮ್ ಟ್ರೈಂಗ್ ಟು ಹೆಲ್ಪ್ ದೆಮ್. ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದೀವಿ. ಸೊ ಅದು IPS ಆಗಿ ಅದಾದಮೇಲೆ ಕರ್ನಾಟಕ ಬರೋದು, ಅಲ್ಲಿಂದ ಈಗ ಎಲ್ಲನೂ ನಿಮ್ಗೆ ಗೊತ್ತಿರೋ ವಿಚಾರ. ಸೊ ಫಸ್ಟ್ ಅದಾದಮೇಲೆ ಟ್ರೈನಿಂಗ್ ನನಗೆ ಫಸ್ಟ್ ಶಿವಮೊಗ್ಗ ಡಿಸ್ಟ್ರಿಕ್ನಲ್ಲಿ ಒಂದು 6 months ಇದ್ದೀವಿ. ಅದಾದಮೇಲೆ ಫಸ್ಟ್ ಪೋಸ್ಟಿಂಗ್ ನನಗೆ ಮ್ಯಾಂಗ್ಳೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಂಟ್ವಾಳ ಅಂತ ಒಂದು ಸಬ್ ಡಿವಿಷನ್ ಇದೆ. ಕರೆಕ್ಟ್. ಬಂಟ್ವಾಳ BC ರೋಡ್ ಅಂತ ಹೇಳ್ತಾರೆ. BC ರೋಡ್. ಸೊ ಅಲ್ಲಿ ASP ಆಗಿ 1 year ಕೆಲಸ ಮಾಡಿದ್ದೀವಿ. ದೆನ್ ಲೋಕಾಯುಕ್ತನಲ್ಲಿ ಒಂದು 8 ತಿಂಗಳು SP ಆಗಿ ಕೆಲಸ ಮಾಡಿದ್ದೀನಿ. ಕರೆಕ್ಟ್. ಅದಾದಮೇಲೆ ಅಲ್ಲಿಂದ ಬಳ್ಳಾರಿ ಡಿಸ್ಟ್ರಿಕ್ಟ್ ಜಿಲ್ಲೆಗೆ SP ಆಗಿ ಅಲ್ಲಿ ಹೋಗಿದ್ದೀವಿ. ಅಲ್ಲಿ ಒಂದು 2.5 years, ಆಲ್ಮೋಸ್ಟ್ 2.5 years ಅಲ್ಲಿ ಕೆಲಸ ಮಾಡಿದ್ದೀನಿ. ಅದಾದಮೇಲೆ ಮತ್ತೆ ಇನ್ ಬಿಟ್ವೀನ್ ಕರ್ನಾಟಕ ಸ್ಟೇಟ್ ಪೊಲೀಸ್ನಲ್ಲಿ ಇಂಟರ್ನಲ್ ಸೆಕ್ಯೂರಿಟಿ ಡಿವಿಷನ್ ಅಂತ ಇದೆ ನಮ್ಮದೊಂದು ISD. ಅದರಲ್ಲಿ ಗರುಡ ಫೋರ್ಸ್ ಅಂತ ಒಂದು ಆ್ಯಂಟಿ ಟೆರರ್ ಫೋರ್ಸ್ ಇದೆ. ಕರೆಕ್ಟ್. ಗರುಡ ಫೋರ್ಸ್ಗೆ SP ಆಗಿ ಕೆಲಸ ಮಾಡಿದ್ದು 7-8 months. ಅದಾದ ನಂತರ ಬ್ಯಾಂಗ್ಳೂರು ಸಿಟಿನಲ್ಲಿ DCP ನಾರ್ತ್ ಆಗಿ ಕೆಲಸ ಮಾಡಿದ್ದು 2 ವರ್ಷ. ಕರೆಕ್ಟ್. ಅದಾದ ನಂತರ ಈಗ ಸದ್ಯಕ್ಕೆ SP ಸೈಬರ್ ಕ್ರೈಮ್ ಆಗಿ ಲಾಸ್ಟ್ 3 months ಇಲ್ಲಿ. ಹೌದು. ಸೊ ಇದು ನನ್ನ ಪ್ರಯಾಣ. ಕ್ಲುಪ್ತವಾಗಿ ಹೇಳಬೇಕು ಅಂದರೆ ಇದು. 10th ಕ್ಲಾಸಲ್ಲಿ ತಂದೆಯವ್ರನ್ನ ಕಳ್ಕೊಂಡೆ ಅಂತ ಹೇಳಿದ್ರಿ. ಸೊ ಆ ಸಂದರ್ಭದಲ್ಲಿ ತಾಯಿ ಮೇಲೆ ಜವಾಬ್ದಾರಿ ಬಿದ್ದಿತ್ತು, ನಿಮ್ಮ ಮೇಲೂ ಜವಾಬ್ದಾರಿ ಇತ್ತು. ಕೃಷಿ ಕೆಲಸ ಎಲ್ಲ ಹೇಗೆ ನಡೆಸಿದ್ರಿ? ಮುಂದೆ ಯಾರು ನಡೆಸಿದ್ರು ಅದನ್ನು? ಅದೇ ತಾಯಿಯವರೇ ನಡೆಸಿದ್ರು. ನಾವು ಹಾಲಿಡೇಸ್ ಇದ್ದಾಗ ನಾವು ಕೆಲಸ ಮಾಡ್ತಿದ್ವಿ ಹೊಲದಲ್ಲಿ. ಅದೇ ನಾವು ಅಂದರೆ ನಮಗೆ ಈಗ ಇರೋದು ಚಿಕ್ಕ ವ್ಯವಸಾಯ. ಸೊ ನಮ್ಮ ಜಿಲ್ಲೆಗಳು ಅಂದರೆ ನಮ್ಮ ಎಸ್ಪೆಷಲಿ ನಮ್ಮ ಏರಿಯಾ ಅಂದರೆ ಇದು ನೀರಾವರಿ ಅಂತ ಹೇಳ್ತೀವಿ. ನಾಗಾರ್ಜುನ ಸಾಗರ್ ಕೇಳಿರ್ಬೋದು ನೀವು. ಸೊ ಅಂಡರ್ ದ ಡ್ಯಾಮ್. ಸೊ ನಮಗೆ ಇರಿಗೇಷನ್ ಸಿಸ್ಟಮ್ಸ್ ಎಲ್ಲ ಇರುತ್ತೆ. ಸೊ ವರ್ಷಕ್ಕೆ 2 ಸೀಸನಲ್ಲಿ ನಾವು ಭತ್ತನೇ ಬೆಳೆಯೋದು ಅಲ್ಲಿ. ಸೊ ಆ ಕೆಲಸ ಇರುತ್ತೆ. ಸೊ ಹಾಸ್ಟೆಲ್, ನಾನು 6th ಕ್ಲಾಸಿಂದ ಹಾಸ್ಟೆಲಲ್ಲಿ ಇದ್ದು ಓದ್ಕೊಂಡಿದ್ದೆ, ಗೌರ್ಮೆಂಟ್ ಹಾಸ್ಟೆಲಲ್ಲಿ. ಸೊ ಯಾವಾಗ ನಮಗೆ ಹಾಲಿಡೇಸ್ ಇರುತ್ತೋ ಬಂದು ಕೆಲಸ ಮಾಡೋದು, ಅದು ನಾರ್ಮಲ್ಲಿ ಹೊಲದಲ್ಲಿ ಕೆಲಸ ಮಾಡೋದು. ಅದು ಊರುಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳು ಮಾಡ್ತಾರೆ, ಅದು ದೊಡ್ಡ ವಿಚಾರ ಅಲ್ಲ. ಆ್ಯಂಡ್ ಮಾಡೋದನ್ನು ಒಳ್ಳೆಯದು, ಏನು ತಪ್ಪೇನಿಲ್ಲ. ನಮ್ಮ ಕೆಲಸ ನಾವು ಮಾಡೋದು ತಪ್ಪೇನಿದೆ. ಇವತ್ತು ದೇಶದಲ್ಲಿ ಆಲ್ಮೋಸ್ಟ್ 3/4 more than 60% ಪೀಪಲ್ ಆರ್ ಡಿಪೆಂಡೆಂಟ್ ಆನ್ ವ್ಯವಸಾಯ ಇದ್ದೀರಿ. ಸೊ ಮಾಡ್ತಿದ್ದೀವಿ, ಎಲ್ಲ ಹೊಲದಲ್ಲಿ ಹೋಗಿ ಎಲ್ಲ ಕೆಲಸ ಮಾಡೋದು, ಉಳುಮೆ ಮಾಡೋದು, ಎಲ್ಲ ಭತ್ತ ಅದು ನಾಟಿ ಹಾಕುವಾಗ ಆ್ಯಂಡ್ ಪೆಸ್ಟಿಸೈಡ್ಸ್ ಎಲ್ಲ ಮಾಡೋದು ಎಲ್ಲ ಮಾಡ್ತಿದ್ವಿ. ಸೊ ಈವನ್ ಈಗ ಹೋಗಿದ್ರೂ ಮಾಡಲಿಕ್ಕೆ ಅವಕಾಶ ಬಂದರೆ ಮಾಡ್ತೀವಿ. ಸೂಪರ್. ತಾಯಿಯವರು ಈಗ ಊರಲ್ಲೇ ಇರ್ತಾರೆ? ಊರಲ್ಲೇ ಇರ್ತಾರೆ. ಅಂದರೆ ಅವ್ರಿಗೆ ಈ ಸಿಟಿ ಕಲ್ಚರ್ ಅದೆಲ್ಲ ಅಭ್ಯಾಸ ಆಗಲ್ಲ. ಬಂದ್ರೂ ಒಂದು ಕೆಲವು ದಿನ ಇರ್ತಾರೆ. ಅವ್ರಿಗೆ ಊರಲ್ಲಿ ಅಂದರೆ ಎಲ್ಲರೂ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಅವರೆಲ್ಲರೂ ಇರ್ತಾರೆ. ವ್ಯವಸಾಯ ಬರಬೇಕು ಅಂದರೆ ಅವರಿಗೆ ಶುರುವಾಗುತ್ತೆ ಅಷ್ಟೇ. ಒಂದು ವಾರಕ್ಕಂದ್ರೆ ಜಾಸ್ತಿ ಇರಲ್ಲ ಅವರು ಅಲ್ಲಿ. ಅವರೆಲ್ಲ ಹೊಲ ನೋಡಿಕೊಂಡು ಅವರವರು ಸಂತೋಷವಾಗಿರ್ತಾರೆ. ಸೊ ಅವ್ರಿಗೆ ಬೇಕಾದಷ್ಟೆಲ್ಲ ವಸತಿಗಳು ನಾವು ನೋಡ್ಕೊಳ್ತೀವಿ. ನಾವು ಹೋಗ್ತೀವಿ, ಲೀವ್ ಸಿಕ್ಕುವಾಗ ನಮ್ಮ ಊರಿಗೆ ಹೋಗ್ತೀವಿ. ಈಗಲೂ ನಮ್ಮ ಊರಿನಲ್ಲಿ ಎಲ್ಲ ಚಿಕ್ಕ ಪುಟ್ಟ ಸ್ವಲ್ಪ ಸೋಷಿಯಲ್ ವರ್ಕ್ ಡೆವಲಪ್ಮೆಂಟನ್ನು ಮಾಡ್ತಾ ಇದ್ದೀವಿ.
ಈಗ ಊರಿನಲ್ಲಿ ಕೆಲವು ಹೊಲದಲ್ಲಿ ಅವರಿವರ ಹೊಲದಲ್ಲಿ ಕೆಲಸಕ್ಕೆ ಹೋಗಿದ್ದು ಇದು ಉಂಟಾ ಅಂದ್ರೆ ಆ ರೀತಿ ಅದನ್ನೂ ಇತ್ತು. ಇತ್ತು. ಸ್ಕೂಲ್ ಡೇಸ್ನಲ್ಲಿ ಅವರೆಲ್ಲ ಹಾಲಿಡೇಸ್ ಇದ್ದಾಗ ಸಿಗ್ತಾರಾ ಈಗ ನಿಮ್ಮ ಊರಲ್ಲೇ ಆಗಿರೋದ್ರಿಂದ? ಸಿಗ್ತಾರೆ ಎಲ್ಲರೂ. ಅದೇ ಅವರೆಲ್ಲರೂ ಈಗ ನಾವು ಊರಲ್ಲಿ ಹೇಗಿದೆ ವಾತಾವರಣ ತಮ್ಗೆ ಗೊತ್ತಿದೆ, ಎಲ್ಲರೂ ರಿಲೇಟಿವ್ಸೇ ಆಗ್ತಾರೆ. ಎಲ್ಲರೂ ಅಕ್ಕಪಕ್ಕ ಸಿಗ್ತಾರೆ, ಹೀಗಾಗಿದ್ದಾರೆ, SP ಇದ್ದಾರೆ ಅಂತ ಮಾತಾಡ್ತಾರೆ. ಎಲ್ಲರೂ ಮಾತಾಡ್ತಾರೆ. ಯಾರು ಎಲ್ಲ ಊರಲ್ಲಿ ನಿಮ್ಗೆ ಗೊತ್ತಿದೆ. ನಾವು ಎಲ್ಲರಿಗೂ ಏನು ಬೈ ರಿಲೇಷನ್ಸ್ ಕರಿತೀವಿ, ಅಂದ್ರೆ ಯಾವುದೋ ಒಂದು ಸಂಬಂಧ ನೇಮಿಂದನೋ ದೊಡ್ಡಪ್ಪ ಚಿಕ್ಕಪ್ಪೋ ಅಂತ ಹಳ್ಳಿ ಅಂತಂದ್ರೆ ಇಡೀ ಹಳ್ಳಿ ಕೂಡ ರಿಲೇಟಿವ್ಸ್ ಆಗ್ತಾರೆ, ಒಂದೇ ಫ್ಯಾಮಿಲಿ ತರ ಆಗುತ್ತೆ. ಸೊ ಎಲ್ಲರೂ ಸಿಗ್ತಾರೆ. ಇವರೆಲ್ಲರೂ ಈಗ ನಾವು ತುಂಬ ಆ್ಯಕ್ಟಿವ್ ಆಗಿ ಇರ್ತೀವಿ ಅವ್ರ ಜೊತೆಗೆ ಸಂಪರ್ಕನಲ್ಲಿ. ಊರಲ್ಲಿ ಏನು ಸಮಸ್ಯೆ ಬಂದ್ರೂ ಅವರು ಮಾತಾಡ್ತಾರೆ, ಎಲ್ಲರೂ ಫೋನ್ ಮಾಡ್ತಾರೆ. ಈಗಲೂ ಚೆನ್ನಾಗಿ ನಡೀತಾ ಇದೆ. ಅದನ್ನ ಜೊತೆಗೆ ನಾವು ಅಂದರೆ ಈಗ ಇಷ್ಟವರೆಗೂ ಬಂದಿದ್ದೀವಿ ಅಲ್ಲಿಂದ. ಸೊ ನಮಗೆ ಏನೋ ಒಂದು ವಾಪಸ್ ಕೊಡಬೇಕಲ್ವಾ, ಸೊ ಊರಿಗಾಗಿ. ಸೊ ಅದನ್ನು ನಾವು ಆ ಪ್ರಯತ್ನದಲ್ಲಿ ನಾವು ಇದ್ದೀವಿ. ಸೊ ರೀಸೆಂಟಾಗಿ ನಾನು ಈಗಾಗಲೇ ಹೇಳಿದ್ದೀವಿ, ನಮ್ಮ ಊರಿಗೆ ರೋಡ್ ಇರಲಿಲ್ಲ ಅಂತ. ಸೊ ಅದನ್ನು ಸ್ವಲ್ಪ ಏನೋ ಒಂದು ಹೆಲ್ಪ್ ಮಾಡಿ, ಎವ್ರಿಬಡಿ ಹ್ಯಾಸ್ ಹೆಲ್ಪ್ಡ್. ವಿ ಗಾಟ್ ಹಳ್ಳಿ ಯಾವುದು. ಸೊ ಗುಡ್ ರೋಡ್ ವಿ ಗಾಟ್. ಮಕ್ಕಳಿಗೆಲ್ಲ ಸ್ಕೂಲ್ ಹೋಗಲಿಕ್ಕೆ ಒಂದು ಅವಕಾಶ. ಈಗಲೂ ಎಜುಕೇಷನ್ಗೋಸ್ಕರ ನಾವು ಸಪೋರ್ಟ್ ಮಾಡ್ತೀವಿ. ಅದನ್ನ ಜೊತೆಗೆ ಗೌರ್ಮೆಂಟ್ ಸ್ಕೂಲ್ ಅಂತ ಹೇಳ್ತಾ ಇದ್ರಿ ಅಲ್ವಾ, ಸೊ ಅದರಲ್ಲಿ ನಾವು ಓದಿದ ಹಾಸ್ಟೆಲ್ನಲ್ಲಿ ಈಗಲೂ ನಾವು ಅಲುಮಿನಿ ಅಂತ ಒಂದು ಅಸೋಸಿಯೇಷನ್ ಫಾರ್ಮ್ ಮಾಡಿ ಅದ್ರ ಮೂಲಕ ಸಾವಿರಾರು ಜನ ಹುಡುಗರಿಗೆ ನಾವು ಅವನ್ ಪರ್ಸ್ನಲ್ ಆಗಲಿ ಗ್ರೂಪ್ ಮೂಲಕ ಆಗಲಿ ಕೌನ್ಸಿಲಿಂಗ್ ಕೊಡೋದು, ಅವ್ರ ಕೆರಿಯರ್ ಗೈಡೆನ್ಸ್ ಕೊಡೋದು, ಅವ್ರ ಫಿನಾನ್ಷಿಯಲಿ ಹೆಲ್ಪ್ ಆಗಿದ್ರೆ ಹೆಲ್ಪ್ ಮಾಡೋದು, ಇಂಥದ್ದು ಈಗ ಇದು ಆ್ಯಕ್ಟಿವಿಟಿ ನಡೀತಾ ಇದೆ ದೊಡ್ಡ ಲೆವೆಲಲ್ಲಿ. ಅದು ಊರಲ್ಲಿ ನಡೆಯುತ್ತೆ. ಸೊ ಯಾವಾಗ ನಾನು ಊರಲ್ಲಿ ಹೋಗಿದ್ರು ಯಾವುದೋ ಒಂದು ಸ್ಕೂಲ್ಗೆ ಹೋಗೋದು, ಅವ್ರಿಗೆ ಮಾತಾಡೋದು, ಅದೇ ಅಭ್ಯಾಸ.